ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡಗೆ ಲೋಕಾಯುಕ್ತ ಶಾಕ್ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಏಕಕಾಲದಲ್ಲಿ 4 ಕಡೆ ದಾಳಿ ನಡೆಸಿದೆ ಲೋಕಾಯುಕ್ತ. ಬಾಸಾಪುರ ಮನೆ, ಫಾರ್ಮ್ ಹೌಸ್, ಬಾಳೆಹೊನ್ನೂರು ಹಾಗೂ ಬೆಂಗಳೂರಿನಲ್ಲಿರೋ ರಾಜೇಗೌಡಗೆ ಸೇರಿದ ಮನೆ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ರಾಜೇಗೌಡ ಪತ್ನಿ ಹಾಗೂ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ನಿರ್ದೇಶನ ನೀಡ್ತಾ ಇದ್ದಂತೆಯೇ ಲೋಕಾಯುಕ್ತ ದಾಳಿ ನಡೆಸಿದೆ. ಶೃಂಗೇರಿ ಕಾಂಗ್ರೆಸ್ ಶಾಸಕ ರಾಜೇಗೌಡ ಗಳಿಕೆ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಟಿ.ಡಿ. ರಾಜೇಗೌಡ, ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಅವರ ಮನೆಗೆ ಲೋಕಾಯುಕ್ತ ಕೂಡ ದಾಳಿ ನಡೆಸಿದೆ. ಇದು ಅವರ ಬಾಸಾಪುರದ ನಿವಾಸ. ಇಲ್ಲಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆನೆ ಕೂಡ ದಾಳಿ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಕೂಡ ನಡೆಸ್ತಿದ್ದಾರೆ. ಬಾಸಾಪುರ ಒಂದೇ ಅಲ್ಲದೆ ಬಾಳೆಹೊನ್ನೂರು, ಬೆಂಗಳೂರು ಸೇರಿದಂತೆ 4 ಕಡೆಗಳಲ್ಲಿ ಕೂಡ ದಾಳಿ ನಡೆಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅವರ ವಿರುದ್ಧ ಬಂದಿರುವಂತಹ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಿರುವಂತದ್ದು. ಚಿಕ್ಕಮಗಳೂರಿನ ಲೋಕಾಯುಕ್ತ ಪೊಲೀಸರು ಇದ್ದಾರೆ, ಅವರು ಬಾಸಾಪುರದಲ್ಲಿ ಇವತ್ತು ಅವರ ನಿವಾಸದಲ್ಲಿ ಕೆಲವೊಂದು ದಾಖಲೆಗಳಿರ್ಬೋದು, ಅವರಿಗೆ ಸಂಬಂಧಪಟ್ಟಂತ ಆಸ್ತಿ ವಿವರಗಳನ್ನೆಲ್ಲ ಕೂಡ ಈಗ ಒಂದೆಡೆ ಪರಿಶೀಲನೆ ನಡೆಸ್ತಿರುವಂತದ್ದು. ಪ್ರಮುಖವಾಗಿ ಈ ಒಂದು ದಾಳಿಗೆ ಪ್ರಮುಖವಾದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯ ಏನೊಂದು ಆದೇಶವನ್ನು ಹೊರಡಿಸುತ್ತೆ. ಅವರೇನು 266 ಎಕರೆ ಒಂದು ಕಾಫಿ ತೋಟವನ್ನು ಏನು ಖರೀದಿ ಮಾಡಿದ್ರು, ಆ ಖರೀದಿಗೆ 122 ಕೋಟಿ ಹಣವನ್ನ ಅವರು ನೀಡಿರ್ತಾರೆ. ಈ ಹಣ ಎಲ್ಲಿಂದ ಬಂತು ಅನ್ನುವಂತ ತನಿಖೆಯನ್ನ ನಡೆಸಿ ಅನ್ನುವಂತ ದೂರನ್ನ ಏನು ದಿನೇಶ್ ಅವರು ನೀಡಿದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ 60 ದಿನಗಳ ಕಾಲ ಗಡುವನ್ನ ನೀಡಿ ಲೋಕಾಯುಕ್ತ ಪೊಲೀಸರಿಗೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಅವರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆ ದಾಖಲಾದ ಹಿನ್ನೆಲೆಯಲ್ಲಿ ಈಗ 4 ಕಡೆಗಳಲ್ಲಿ ಕೂಡ ಏಕಕಾಲದಲ್ಲಿ ದಾಳಿ ನಡೆಸಿರುವಂತದ್ದು. ಪ್ರಮುಖವಾಗಿ ಇದು ಬಾಳೆಹೊನ್ನೂರು ಸಮೀಪದ ಹಲಸೂರು ಏನಿದೆ, ಅಲ್ಲಿ 266 ಎಕರೆ ಏನೋ ಒಂದು ಕಾಫಿ ತೋಟವನ್ನ ಖರೀದಿಸಿದ್ದಾರೆ. ಆ ಹಣ ಭ್ರಷ್ಟಾಚಾರದಿಂದ ಬಂದಿದೆಯೋ ಅಥವಾ ಯಾವುದು ಆದಾಯ ಮೂಲ ಅನ್ನುವಂಥದ್ದನ್ನ ತನಿಖೆ ನಡೆಸಿ ಅನ್ನುವಂತ ಒಂದು ದೂರನ್ನ ಈಗಾಗಲೇ ದಿನೇಶ್ ಅವರು ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡಗೆ ಲೋಕಾಯುಕ್ತ ಶಾಕ್ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಏಕಕಾಲದಲ್ಲಿ 4 ಕಡೆ ದಾಳಿ ನಡೆಸಿದೆ ಲೋಕಾಯುಕ್ತ. ಬಾಸಾಪುರ ಮನೆ, ಫಾರ್ಮ್ ಹೌಸ್, ಬಾಳೆಹೊನ್ನೂರು ಹಾಗೂ ಬೆಂಗಳೂರಿನಲ್ಲಿರೋ ರಾಜೇಗೌಡಗೆ ಸೇರಿದ ಮನೆ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ರಾಜೇಗೌಡ ಪತ್ನಿ ಹಾಗೂ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ನಿರ್ದೇಶನ ನೀಡ್ತಾ ಇದ್ದಂತೆಯೇ ಲೋಕಾಯುಕ್ತ ದಾಳಿ ನಡೆಸಿದೆ. ಶೃಂಗೇರಿ ಕಾಂಗ್ರೆಸ್ ಶಾಸಕ ರಾಜೇಗೌಡ ಗಳಿಕೆ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಟಿ.ಡಿ. ರಾಜೇಗೌಡ, ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಅವರ ಮನೆಗೆ ಲೋಕಾಯುಕ್ತ ಕೂಡ ದಾಳಿ ನಡೆಸಿದೆ. ಇದು ಅವರ ಬಾಸಾಪುರದ ನಿವಾಸ. ಇಲ್ಲಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆನೆ ಕೂಡ ದಾಳಿ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಕೂಡ ನಡೆಸ್ತಿದ್ದಾರೆ. ಬಾಸಾಪುರ ಒಂದೇ ಅಲ್ಲದೆ ಬಾಳೆಹೊನ್ನೂರು, ಬೆಂಗಳೂರು ಸೇರಿದಂತೆ 4 ಕಡೆಗಳಲ್ಲಿ ಕೂಡ ದಾಳಿ ನಡೆಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅವರ ವಿರುದ್ಧ ಬಂದಿರುವಂತಹ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಿರುವಂತದ್ದು. ಚಿಕ್ಕಮಗಳೂರಿನ ಲೋಕಾಯುಕ್ತ ಪೊಲೀಸರು ಇದ್ದಾರೆ, ಅವರು ಬಾಸಾಪುರದಲ್ಲಿ ಇವತ್ತು ಅವರ ನಿವಾಸದಲ್ಲಿ ಕೆಲವೊಂದು ದಾಖಲೆಗಳಿರ್ಬೋದು, ಅವರಿಗೆ ಸಂಬಂಧಪಟ್ಟಂತ ಆಸ್ತಿ ವಿವರಗಳನ್ನೆಲ್ಲ ಕೂಡ ಈಗ ಒಂದೆಡೆ ಪರಿಶೀಲನೆ ನಡೆಸ್ತಿರುವಂತದ್ದು. ಪ್ರಮುಖವಾಗಿ ಈ ಒಂದು ದಾಳಿಗೆ ಪ್ರಮುಖವಾದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯ ಏನೊಂದು ಆದೇಶವನ್ನು ಹೊರಡಿಸುತ್ತೆ. ಅವರೇನು 266 ಎಕರೆ ಒಂದು ಕಾಫಿ ತೋಟವನ್ನು ಏನು ಖರೀದಿ ಮಾಡಿದ್ರು, ಆ ಖರೀದಿಗೆ 122 ಕೋಟಿ ಹಣವನ್ನ ಅವರು ನೀಡಿರ್ತಾರೆ. ಈ ಹಣ ಎಲ್ಲಿಂದ ಬಂತು ಅನ್ನುವಂತ ತನಿಖೆಯನ್ನ ನಡೆಸಿ ಅನ್ನುವಂತ ದೂರನ್ನ ಏನು ದಿನೇಶ್ ಅವರು ನೀಡಿದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ 60 ದಿನಗಳ ಕಾಲ ಗಡುವನ್ನ ನೀಡಿ ಲೋಕಾಯುಕ್ತ ಪೊಲೀಸರಿಗೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಅವರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆ ದಾಖಲಾದ ಹಿನ್ನೆಲೆಯಲ್ಲಿ ಈಗ 4 ಕಡೆಗಳಲ್ಲಿ ಕೂಡ ಏಕಕಾಲದಲ್ಲಿ ದಾಳಿ ನಡೆಸಿರುವಂತದ್ದು. ಪ್ರಮುಖವಾಗಿ ಇದು ಬಾಳೆಹೊನ್ನೂರು ಸಮೀಪದ ಹಲಸೂರು ಏನಿದೆ, ಅಲ್ಲಿ 266 ಎಕರೆ ಏನೋ ಒಂದು ಕಾಫಿ ತೋಟವನ್ನ ಖರೀದಿಸಿದ್ದಾರೆ. ಆ ಹಣ ಭ್ರಷ್ಟಾಚಾರದಿಂದ ಬಂದಿದೆಯೋ ಅಥವಾ ಯಾವುದು ಆದಾಯ ಮೂಲ ಅನ್ನುವಂಥದ್ದನ್ನ ತನಿಖೆ ನಡೆಸಿ ಅನ್ನುವಂತ ಒಂದು ದೂರನ್ನ ಈಗಾಗಲೇ ದಿನೇಶ್ ಅವರು ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.
ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡಗೆ ಲೋಕಾಯುಕ್ತ ಶಾಕ್ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಏಕಕಾಲದಲ್ಲಿ 4 ಕಡೆ ದಾಳಿ ನಡೆಸಿದೆ ಲೋಕಾಯುಕ್ತ. ಬಾಸಾಪುರ ಮನೆ, ಫಾರ್ಮ್ ಹೌಸ್, ಬಾಳೆಹೊನ್ನೂರು ಹಾಗೂ ಬೆಂಗಳೂರಿನಲ್ಲಿರೋ ರಾಜೇಗೌಡಗೆ ಸೇರಿದ ಮನೆ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ರಾಜೇಗೌಡ ಪತ್ನಿ ಹಾಗೂ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ನಿರ್ದೇಶನ ನೀಡ್ತಾ ಇದ್ದಂತೆಯೇ ಲೋಕಾಯುಕ್ತ ದಾಳಿ ನಡೆಸಿದೆ. ಶೃಂಗೇರಿ ಕಾಂಗ್ರೆಸ್ ಶಾಸಕ ರಾಜೇಗೌಡ ಗಳಿಕೆ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಟಿ.ಡಿ. ರಾಜೇಗೌಡ, ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಅವರ ಮನೆಗೆ ಲೋಕಾಯುಕ್ತ ಕೂಡ ದಾಳಿ ನಡೆಸಿದೆ. ಇದು ಅವರ ಬಾಸಾಪುರದ ನಿವಾಸ. ಇಲ್ಲಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆನೆ ಕೂಡ ದಾಳಿ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಕೂಡ ನಡೆಸ್ತಿದ್ದಾರೆ. ಬಾಸಾಪುರ ಒಂದೇ ಅಲ್ಲದೆ ಬಾಳೆಹೊನ್ನೂರು, ಬೆಂಗಳೂರು ಸೇರಿದಂತೆ 4 ಕಡೆಗಳಲ್ಲಿ ಕೂಡ ದಾಳಿ ನಡೆಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅವರ ವಿರುದ್ಧ ಬಂದಿರುವಂತಹ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಿರುವಂತದ್ದು. ಚಿಕ್ಕಮಗಳೂರಿನ ಲೋಕಾಯುಕ್ತ ಪೊಲೀಸರು ಏನಿದ್ದಾರೆ ಅವರು ಬಾಸಾಪುರದಲ್ಲಿ ಇವತ್ತು ಅವರ ನಿವಾಸದಲ್ಲಿ ಕೆಲವೊಂದು ದಾಖಲೆಗಳಿರ್ಬೋದು, ಆ ಒಂದು ಅವರಿಗೆ ಸಂಬಂಧಪಟ್ಟಂತ ಆಸ್ತಿ ವಿವರಗಳನ್ನೆಲ್ಲ ಕೂಡ ಈಗ ಒಂದೆಡೆ ಪರಿಶೀಲನೆ ನಡೆಸ್ತಿರುವಂತದ್ದು. ಪ್ರಮುಖವಾಗಿ ಈ ಒಂದು ದಾಳಿಗೆ ಪ್ರಮುಖವಾದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯ ಏನೊಂದು ಆದೇಶವನ್ನು ಹೊರಡಿಸುತ್ತೆ. ಅವರು ಏನು ಒಂದು 266 ಎಕರೆ ಒಂದು ಕಾಫಿ ತೋಟವನ್ನು ಏನು ಖರೀದಿ ಮಾಡಿದ್ರು, ಆ ಖರೀದಿಗೆ 122 ಕೋಟಿ ಹಣವನ್ನ ಅವರು ನೀಡಿರ್ತಾರೆ. ಈ ಹಣ ಎಲ್ಲಿಂದ ಬಂತು ಅನ್ನುವಂತ ತನಿಖೆಯನ್ನ ನಡೆಸಿ ಅನ್ನುವಂತ ದೂರನ್ನ ಏನು ದಿನೇಶ್ ಅವರು ನೀಡಿದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ 60 ದಿನಗಳ ಕಾಲ ಗಡುವನ್ನ ನೀಡಿ ಲೋಕಾಯುಕ್ತ ಪೊಲೀಸರಿಗೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಅವರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆ ದಾಖಲಾದ ಹಿನ್ನೆಲೆಯಲ್ಲಿ ಈಗ 4 ಕಡೆಗಳಲ್ಲಿ ಕೂಡ ಏಕಕಾಲದಲ್ಲಿ ದಾಳಿ ನಡೆಸಿರುವಂತದ್ದು. ಪ್ರಮುಖವಾಗಿ ಇದು ಬಾಳೆಹೊನ್ನೂರು ಸಮೀಪದ ಹಲಸೂರು ಏನಿದೆ, ಅಲ್ಲಿ 266 ಎಕರೆ ಏನೋ ಒಂದು ಕಾಫಿ ತೋಟವನ್ನ ಖರೀದಿಸಿದ್ದಾರೆ. ಆ ಹಣ ಭ್ರಷ್ಟಾಚಾರದಿಂದ ಬಂದಿದೆಯೋ ಅಥವಾ ಯಾವುದು ಆದಾಯ ಮೂಲ ಅನ್ನುವಂಥದ್ದನ್ನ ತನಿಖೆ ನಡೆಸಿ ಅನ್ನುವಂತ ಒಂದು ದೂರನ್ನ ಈಗಾಗಲೇ ದಿನೇಶ್ ಅವರು ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಅವರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆ ದಾಖಲಾದ ಹಿನ್ನೆಲೆಯಲ್ಲಿ ಈಗ 4 ಕಡೆಗಳಲ್ಲಿ ಕೂಡ ಏಕಕಾಲದಲ್ಲಿ ದಾಳಿ ನಡೆಸಿರುವಂತದ್ದು. ಪ್ರಮುಖವಾಗಿ ಇದು ಬಾಳೆಹೊನ್ನೂರು ಸಮೀಪದ ಹಲಸೂರು ಏನಿದೆ, ಅಲ್ಲಿ 266 ಎಕರೆ ಏನೋ ಒಂದು ಕಾಫಿ ತೋಟವನ್ನ ಖರೀದಿಸಿದ್ದಾರೆ. ಆ ಹಣ ಭ್ರಷ್ಟಾಚಾರದಿಂದ ಬಂದಿದೆಯೋ ಅಥವಾ ಯಾವುದು ಆದಾಯ ಮೂಲ ಅನ್ನುವಂಥದ್ದನ್ನ ತನಿಖೆ ನಡೆಸಿ ಅನ್ನುವಂತ ಒಂದು ದೂರನ್ನ ಈಗಾಗಲೇ ದಿನೇಶ್ ಅವರು ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ.